ಎಲ್ರಿಗೂ ನಮಸ್ಕಾರ ಕಣ್ರಪ್ಪ. ಓಕೆ, ವೆಲ್ಕಮ್ ಟು ದ ಮೇನ್ ಮ್ಯಾಟರ್ ಅನ್ನೋದಾತ್ರಿ. ಇವತ್ತಿನ ಮೇನ್ ಮ್ಯಾಟರ್ ಸರ್ಕಾರದಲ್ಲಿ ಏನಪ್ಪ, ಸಿ ಎಂ ಸೀಟ್ ಬದಲಾವಣೆ ಫಿಕ್ಸ್ ಆಗಿದೆ. ಎಸ್, ಖಂಡಿತ. ಓಕೆನಾ, ನಾಯಕತ್ವ ಬದಲಾವಣೆ ಫಿಕ್ಸ್ ಆಗಿಬಿಟ್ಟಿದೆ ಅಂತೆ ಕಣಪ್ಪ. ಯಾರಿಗೆ ಮಾಡ್ತಾರೆ ಅನ್ನೋದು ನಾವು ಕಾದು ನೋಡಬೇಕು. ಬಟ್ ಫಿಕ್ಸ್ ಆಗಿದೆ, ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಬಟ್ ಯಾರು ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅಂತ ಗೊತ್ತಿಲ್ಲ. ಡಿ ಕೆ ಸಾಹೇಬ್ರ ಆದರೆ ಒಳ್ಳೆಯದು ಅಂತ ಇನ್ನು ಕೆಲವರು ಡಿ ಕೆ ಆದರೆ ಅವ್ರಿಗೆ ಆಪತ್ತು ಬರುತ್ತೆ ಅಂತ ಇನ್ನು ಕೆಲವರು ಹೇಳ್ತಾವ್ರೆ. ಏನಕ್ಕೆ ಆಪತ್ತು ಬರುತ್ತೆ ಅಂತ ಗೊತ್ತಿದೆ ನಿಮಗೆ. ಓಕೆನಾ, ಯಾಕೆ ಏನು ಅಂತ ನಿಮ್ಗೆ ಗೊತ್ತಾಗತ್ತೆ ಮುಂದೆ. ಸೊ ಈಗ ಸಿ ಎಂ ಸಿದ್ದರಾಮಯ್ಯ ಸಾಹೇಬರು ಸೀಟ್ ಬಿಟ್ಟು ಕೊಡೋಕ್ಕೆ ರೆಡಿ ಆಗಿರಬೇಕು. ಯಾಕಂದ್ರೆ ಹೈಕಮಾಂಡಿಂದ ಆರ್ಡರ್ ಬಂತಂದರೆ ಯಾರು ಬೇಕಾದ್ರೂ ಹೇಳಲೇಬೇಕು. ಆ ಸೀಟ್ ಮೇಲೆ ಯಾರು ಕೂತ್ಕೊಳ್ಳೋಂಗಿಲ್ಲ. ಯಾರು ಬೆಳ್ಳಿ ಮಾಡಿ ತೋರಿಸ್ತಾರೋ ಸಿ ಎಂ ಸೀಟ್ ಮೇಲೆ ಕೂತ್ಕೋಬೇಕಂತ ಅವರೇ ಕೂತ್ಕೋಬೇಕು. ಹೈಕಮಾಂಡು ಯಾರು ಬೆರಳು ತೋರಿಸ್ತಾರೋ ಅವರೇ ಕೂತ್ಕೋಬೇಕು. ಈಗ ಸಿ ಎಂ ಪಟ್ಟಕ್ಕೆ ತುಂಬ ಹಿಂದೆ ಬಿದ್ದಿದ್ದು ಡಿ ಕೆ ಶಿವಕುಮಾರ್ ಸಾಹೇಬರು, ನಾನು ಆಗಬೇಕು ಅಂತ. ಸಿದ್ದರಾಮಯ್ಯ ಸಾಹೇಬರು ನನ್ನ ಕೈಯೊಳಗೆ ಏನಿಲ್ಲ, ಹೈಕಮಾಂಡ್ ಏನು ಹೇಳ್ತಾರೋ ಅದು ಅಂತ ಹೇಳಿದರು. ಈಗ ನಾಯಕತ್ವ ಬದಲಾವಣೆ ಫಿಕ್ಸ್ ಆಗಿಬಿಟ್ಟಿದೆ. ಕಾದು ನೋಡಬೇಕು ಕಣಪ್ಪ, ಏನಾಗತ್ತೆ ಎತ್ತ ಅಂತ. ಓಕೆ, ದಿ ಬಾಸ್ ದರ್ಶನ್ ಅವರಿಗೆ ಟಿ ವಿ ಬೇಕು ಅಂತ ಬೇಡಿಕೆ ಇಟ್ಟಿದ್ರು ಬಾಸ್ ಅವರು. ಒಳಗಡೆ ಬೇಕೇ ಬೇಕಲ್ಲ ಏನಪ್ಪ, ನ್ಯೂಸ್ಗಳು ನೋಡೋಕೆ ಬೇಕೇ ಬೇಕು, ಬೇಡಿಕೆ ಇಟ್ಟಿದ್ರು. ಎಸ್, ಗ್ರಾಂಟೆಡ್ ಅಂದ್ಬಿಟ್ರು ಕಣಪ್ಪ ಕೋರ್ಟಿಂದ. ಎಸ್, ದರ್ಶನ್ ಸರ್ಗೆ ಇವಾಗ ಟಿ ವಿ ಸಿಕ್ಕಿದೆ, ಜೈಲಲ್ಲಿ ಟಿ ವಿ ಸಿಕ್ಕಿದೆ. ಅದೊಂದು ಸಂತೋಷ ಇದೆ ಅವರಿಗೆ. ಹಾಸಿಗೆ ದಿಂಬು ಆಗಿದೆ ಇಲ್ಲೋ ಗೊತ್ತಿಲ್ಲ, ಒಟ್ಟು ಟಿ ವಿ ಬೇಕಂತ ಹಾಸಿಗೆ ದಿಂಬು ಬೇಕು ಅಂದಿದ್ರೆ ಈಗ ಟಿ ವಿ ಅಂತೂ ಸಿಕ್ಕಿಬಿಟ್ಟಿದೆ, ಗ್ರಾಂಟೆಡ್ ಆಗಿಬಿಟ್ಟಿದೆ ಕೋರ್ಟಿಂದ. ಓಕೆ, ಇದೊಂದು ಸಿಹಿ ಸುದ್ದಿ ಅನ್ಬೋದು. ಇನ್ನು ಹೊರಗಡೆ ಬರೋ ಸಿಹಿ ಸುದ್ದಿಗೆ ಅಭಿಮಾನಿ ದೇವರುಗಳು ಕಾಯ್ತಾವ್ರೆ. ಈಗ ದಿ ಬಾಸ್ ದರ್ಶನ್ ಅವ್ರಿಗೆ ಟಿ ವಿ ಹೆಂಗೆ ಗ್ರಾಂಟೆಡ್ ಆಗಿದೆಯೋ, ಟಿ ವಿ ಮುಂದೆ ಒಂದು CC ಕ್ಯಾಮ್ರಾ ಇಡಬೇಕು ಅಂತ ಕೂಡ ಗ್ರಾಂಟೆಡ್ ಆಗಿದೆ ಅಂತೆ. CC ಕ್ಯಾಮ್ರಾ ಟಿ ವಿ ಮುಂದೆನೇ ಇಡಬೇಕು. ರಿಯಾಕ್ಟ್ ಹೆಂಗೆ ಮಾಡ್ತಾರೆ, ಏನು ಎತ್ತ, ಮೋಸ್ಟ್ಲಿ ಕೋರ್ಟಿಂದ ಏನಾದರೂ ಬರ್ಬೋದು, ಮಾತುಕತೆ ಇರುತ್ತೆ, ಕಾನ್ಫರೆನ್ಸ್ ಟೈಪ್ ಏನಾದರೂ ಇರಬೇಕು ಅನ್ಸುತ್ತೆ ಕಣಪ್ಪ, ನಮಗೂ ಗೊತ್ತಿಲ್ಲ. ಇನ್ನೊಂದು ವಿಚಾರ ಕಣಪ್ಪ, KS ಈಶ್ವರಪ್ಪ ಅವರು BJP ಒಳಗಿದ್ರು. ಸೊ ಇರಲಿ, ತೊಂದರೆ ಇಲ್ಲ, ನಾನು ಇದ್ದೀನಿ ಅಂತ ಅವ್ರು ಹೇಳ್ಕೊತಾವ್ರು. ಎಲ್ಲಿಂದ ತೆಗಿಲಿ, ಈಗ ನಾನು ಒಂಥರ ದೇವರಿದ್ದಂಗೆ ಇವಾಗ ಕಾಂಗ್ರೆಸ್ ಪಕ್ಷದಲ್ಲಿ ಗಾಂಧೀಜಿ, ಮಹಾತ್ಮ ಗಾಂಧಿ ಅವರು ಅವಾಗ ಹೇಳಿದ್ರಂತೆ ಕಾಂಗ್ರೆಸ್ನ ಹೆಂಗೆ ನಡ್ಸ್ಕೊಂಡು ಹೋಗ್ಬೇಕು, ಹೆಂಗಿರಬೇಕು, ಏನು ಸ್ವತಂತ್ರ ಬಂದಾಗಲೂ ಅವಾಗಲೂ ಹೇಳ್ಬಿಟ್ಟಿದ್ದಾರಂತೆ ಕಾಂಗ್ರೆಸ್ ಬಗ್ಗೆ ಅವರು. ಈಗ ಇರೋದು ಕಾಂಗ್ರೆಸ್ ಎರಡೇ ಸ್ಥಳದಲ್ಲಿ, ಎರಡೇ ಸ್ಟೇಟಲ್ಲಿ, ಒಂದು ತೆಲಂಗಾಣದಲ್ಲಿ, ಇನ್ನೊಂದು ಕರ್ನಾಟಕದಲ್ಲಿ ತೊಳ್ಕೊಂಡು ಹೋಗ್ಬಿಡುತ್ತೆ. ಇಷ್ಟರಲ್ಲೇ ನೋಡ್ತಾ ಹೋಗಿ, ಕಾಂಗ್ರೆಸ್ಸೇ ಇರಲ್ಲ, ತೊಳ್ಕೊಂಡು ಹೋಗ್ಬಿಡುತ್ತೆ. ಓಕೆನಾ, ವಿಸರ್ಜನೆ ಆಗೋಗುತ್ತದು ಕಾಂಗ್ರೆಸ್ಸು ನೀರೊಳಗಡೆ ಅಂತೇಳಿ ಈಶ್ವರಪ್ಪ ಅವರು ಹೇಳಿರೋಂಥದ್ದು. ಓಕೆರಪ್ಪ, ತೆಲಂಗಾಣದಲ್ಲಿ ಒಂದೇ ಉಳ್ಕೊಂಡ್ರೆ ಇನ್ನು ಅದು ಗ್ಯಾರಂಟಿ ಇಲ್ಲ. ಕಾಂಗ್ರೆಸ್ ಇರೋದೇ ಡೌಟ್ ಆಗಿಬಿಟ್ಟಿದೆ ಇವಾಗ. ಆಲ್ರೆಡಿ ಮುಳುಗ್ತಾ ಐತೆ, ಮುಳುಗೋಗುತ್ತೆ ಅಂತೇಳಿ ಭವಿಷ್ಯ ನೋಡಿದ್ಬಿಟ್ಟವ್ರಪ್ಪ KS ಈಶ್ವರ ಸಾಹೇಬರು ಹೇಳ್ಬಿಟ್ಟವ್ರು. ಇದನ್ನು ನನಗೆ ಯಾರ್ದು ಭಯ ಇಲ್ಲ, ಯಾರ್ದು ಮುಲಾಜಿಲ್ಲ. ಇವಾಗ ನಾನು ಯಾವ ಪಕ್ಷದಲ್ಲೂ ಇಲ್ಲ, ನನಗೆ ಯಾಕೆ ಭಯ, ಇರೋದನ್ನೇ ಹೇಳಕ್ಕೆ ನಾನು ಯಾಕೆ ಭಯ ಬೀಳಲಿ ಅಂತ ಈಶ್ವರಪ್ಪ ಸಾಹೇಬರು ಹೇಳಿರೋಂಥ ಮಾತು. ಕಾಂಗ್ರೆಸ್ ಮುಳುಗೋಗುತ್ತೆ. ಇರೋದು ಎರಡೇ ಸ್ಟೇಟಲ್ಲಿ, ಒಂದು ತೆಲಂಗಾಣ, ಇನ್ನೊಂದು ಕರ್ನಾಟಕದಲ್ಲಿ ಮುಳುಗೋಕೆ ರೆಡಿ ಆಗಿಬಿಟ್ಟಿದೆ, ಮುಳುಗೋಗ್ಬಿಟ್ಟಿದೆ ಆಲ್ರೆಡಿ ಅಂತ ಹೇಳ್ಬಿಟ್ಟವ್ರೆ ಕಣಪ್ಪ. ಆಮೇಲೆ ಈಶ್ವರ ಸಾಹೇಬ್ರು ಹೇಳಿರೋಂಥದ್ದು, ಗುಂಡಿಗಳು ಮುಚ್ಚೋಕ್ಕೆ ನಿಮಗೆ ದುಡ್ಡು ಬಂದಿದೆ ನಿಮಗೆ. ಆದರೆ ನೀವು ಆ ದುಡ್ಡ ಯಾವುದಕ್ಕೆ ಬಳಸ್ತಾ ಇದ್ದೀರಾ, ಯಾವ ದುಡ್ಡ ಯಾವುದಕ್ಕೆ ಬಳಸಬೇಕು ಅನ್ನೋದನ್ನು ಯೋಚನೆ ಮಾಡಿ. ಗ್ಯಾರಂಟಿಗಳಿಗೂ ಕೊಟ್ಟುಬಿಟ್ಟಿದ್ದೀರಾ, ಅದನ್ನೇ ನೀವು ಉಳಿಸ್ಕೊಳ್ಳೇಬೇಕು, ಇಲ್ಲಾಂದರೆ ಇರಲ್ಲ ಕಾಂಗ್ರೆಸ್ ಸರ್ಕಾರ. ಉಳಿಸ್ಕೋಬೇಕು ನೀವು. ಮಾತೇನೇನು ಕೊಟ್ಟಿದ್ರು ಹಿಂದೆ ಜರಗಕ್ಕೆ ಸಾಧ್ಯನೇ ಇಲ್ಲ. ಏನು 5 ಗ್ಯಾರಂಟಿಗಳು ಕೊಟ್ಟಿದ್ರು ಅದು ಉಳಿಸ್ಕೊಳ್ಳೇಬೇಕು ಅಂತ ಈಶ್ವರ ಸಾಹೇಬರು ಹೇಳ್ಬಿಟ್ಟವ್ರೆ ಕಣಪ್ಪ. ಇನ್ನು ವಾಟಲ್ ನಾಗರಾಜ್ ಸಾಹೇಬರು ಹೇಳಿರೋಂಥದ್ದು, ಸಿದ್ದರಾಮಯ್ಯಗೆ ತುಂಬ ಸ್ನೇಹಿತರು ಅನಿಸುತ್ತೆ. ವಾಟಲ್ ನಾಗರಾಜ್ ಸಾಹೇಬರು ಹೇಳಿರೋದು, CM ಬದಲಾವಣೆ ಏನು ನೀವು ನಾಯಕತ್ವ ಬದಲಾವಣೆನ ಮಾಡ್ತಾ ಇದ್ದೀರೋ ಅದು ಸರಿಯಲ್ಲ. ಯಾಕಂದರೆ ಸಿದ್ದರಾಮಯ್ಯ ಅವ್ರ ಥರ ಯಾರೂ ಸಿಗೋದಿಲ್ಲ ನಿಮಗೆ. BJPಯಲ್ಲೂ ಇಲ್ಲ, JDSಯಲ್ಲೂ ಇಲ್ಲ, ಯಾವ ಸ್ಟೇಟಲ್ಲೂ ಇಲ್ಲ. ಸಿದ್ದರಾಮಯ್ಯ ಈಸ್ ಎ ಸೂಪರ್ ಪರ್ಸನ್. ಅವ್ರ ಥರ CM ಸಿಗಲ್ಲ ನಿಮಗೆ. ಬದಲಾವಣೆ ಮಾಡೋದು ತಪ್ಪು. ಮಂತ್ರಿ ಆಗಿದ್ರು, ಉಪಮಂತ್ರಿ ಆಗಿದ್ರು, ಒಟ್ಟು ಅವರೊಂದು ಸ್ಟೇಜಲ್ಲಿ ಪವರ್ಫುಲ್ ಆಗಿರೋವಂಥವ್ರು. ಅರ್ಥ ಆಯ್ತೇನಪ್ಪ? ಮಂತ್ರಿ ಉಪಮಂತ್ರಿ ಎಲ್ಲ ಆಗ್ಬಿಟ್ಟಿದ್ರು ಅವರು. ಅವ್ರನ್ನ ನೀವು ಬದಲಾವಣೆ ಮಾಡ್ತಾ ಇರೋದು ತಪ್ಪು. ಅವ್ರ ಥರ ಯಾರೂ ಸಿಗೋದೇ ಇಲ್ಲ. ಅಂಥ CM ಯಾವ ಸ್ಟೇಟಲ್ಲೂ ಇಲ್ಲ, BJPಯಲ್ಲೂ ಇಲ್ಲ, JDSಯಲ್ಲೂ ಇಲ್ಲ. ಸಿದ್ದರಾಮಯ್ಯ ಈಸ್ ದ ಪರ್ಫೆಕ್ಟ್ ಪರ್ಸನ್ ಫಾರ್ CM ಸೀಟು ಅಂತ ವಾಟಲ್ ನಾಗರಾಜ್ ಸಾಹೇಬರು ಹೇಳ್ಬಿಟ್ರು ಕಣಪ್ಪ. ಏನಪ್ಪ, ಅವರಷ್ಟು ಪವರ್ ಯಾರೂ ಇಲ್ಲ, ಆ ಸೀಟ್ಗೆ ಅವರೇ ಪರ್ಫೆಕ್ಟು ಅಂತ ವಾಟಲ್ ನಾಗರಾಜ್ ಸಾಹೇಬರು ಹೇಳ್ಬಿಟ್ಟವ್ರಿ. ಬದಲಾವಣೆ ಮಾಡೋದು ತಪ್ಪು, ಬದಲಾವಣೆ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ಬಿಟ್ಟವ್ರೆ ಕಣಪ್ಪ. ಸಿದ್ದರಾಮಯ್ಯ ಸಾಹೇಬರು ಕ್ಯಾಬಿನೆಟ್ ಮೀಟಿಂಗ್, ಬೆಳಗಾವಿ ಬಗ್ಗೆ ಕ್ಯಾಬಿನೆಟ್ ಮೀಟಿಂಗ್ ಗೊತ್ತಾಯ್ತೇನಪ್ಪ? ಹೆಂಗೆ, ಯಾವ ಥರ ರಣತಂತ್ರ
ಹೆಂಗೆ ಆಟ ಆಡಬೇಕು ಏನು ಮಾಡಬೇಕು ಅಂತ ಸಿದ್ದರಾಮಯ್ಯ ಸಾಹೇಬರು ಎಲ್ಲರಿಗೂ ಎಲ್ಲ MLAಗಳಿಗೂ ಕುಂದಿರಿಸ್ಕೊಂಡು ಕ್ಯಾಬಿನೆಟ್ ಮೀಟಿಂಗ್ ಮಾಡ್ತಾವ್ರಿ. ಬೆಳಗಾವಿ ಗೊತ್ತಾಯ್ತೇನ್ರಪ್ಪ, ಕ್ಯಾಬಿನೆಟ್ ಮೀಟಿಂಗ್ ಯಾವ ಥರ ಮಾಡಬೇಕು, ಬೆಳಗಾವಲ್ಲಿ ಹೆಂಗೆ ಗೆಲ್ಲಬೇಕು, ಏನು ಮಾಡಬೇಕು, ರಣತಂತ್ರ ಟಗರು ಯಾರಪ್ಪ, CM ಸಿದ್ದರಾಮಯ್ಯ ಸಾಹೇಬರು, ಕಾಂಗ್ರೆಸ್ಸಿನ ಟಗರು. ಸೊ ಅವರು ಮೀಟಿಂಗ್ ಮಾಡ್ತಾರಂಥದ್ದು, ಯಾರಿಗೆ ಹೆಂಗೆ ಏನು ರಣತಂತ್ರ ಎಲ್ಲ ಹೇಳ್ಕೊಡ್ತಾ ಇದ್ದಾರೆ. ಯಾವ ಬಾಣ ಇಂದ್ರ ಬಾಣನೋ, ಯಾವ ಬಾಣನ ಹೆಂಗೆ ಬಿಡಬೇಕು, ಯಾವ ಥರ ಮಾತಾಡಬೇಕು, ಹೆಂಗೆ ಜನಗಳನ್ನ ಸೆಳಿಬೇಕು, MLAಗಳನ್ನು ನಾವು ಹೆಂಗೆ ಇಟ್ಕೋಬೇಕು, ಯಾರ್ಯಾರ ಹತ್ರ ಯಾವ ಥರ ಮಾತಾಡಬೇಕು, ಈ ಥರದ್ದೊಂದು ಎಲ್ಲ ಮೀಟಿಂಗ್ಗಳನ್ನ ಸಿದ್ದರಾಮಯ್ಯ ಸಾಹೇಬರು ಮಾಡಿ ಅವ್ರನ್ನ ಸ್ಟಡಿಯಾಗಿ ಗಟ್ಟಿಯಾಗಿ ಮಾಡ್ತಾವ್ರೆ MLAಗಳನ್ನ. ಓಕೆನಪ್ಪ, ಆಲ್ರೆಡಿ ರಣತಂತ್ರ ಶುರು ಆಗಿಬಿಟ್ಟಿದೆ ಬೆಳಗಾವಿದು. ಇವತ್ತಿನ ವಿಚಾರ ಎಷ್ಟಾಗಿತ್ತು ಕಣಪ್ಪ. ಇನ್ನು ವಿಚಾರಗಳಿಗೆ ಏನು ಸುದ್ದಿಗಳು ಏನು ಕಡಿಮೆ ಸಿಗ್ತಾನೆ ಇರ್ತವೆ ಕರ್ನಾಟಕದಲ್ಲಿ, ರಾಜಕಾರಣಿಗಳಲ್ಲಿ, ಮನೆಗಳಲ್ಲಿ, ಹೊರಗಡೆ ಎಲ್ಲ ಸಿಗುತ್ತೆ. ಸೊ ಇವತ್ತು ಏನು ಹೇಳೋದ್ನೋ ಕಣ್ಣಿಂದ ನೋಡಿದ್ದು ಕಿವಿಯಿಂದ ಕೇಳಿದ್ದು ಮಾತ್ರ ಕಣಪ್ಪ ನಾವು ಹೇಳೋದು ಪಾಲಿಟಿಕ್ಸ್ ಮಸಾಲ ದಸಲಿ. ಇವತ್ತು ಯಾರ್ಯಾರು ಕಾರ್ಯಕ್ರಮ ನೋಡಿದ್ರು ಎಲ್ರಿಗೂ ಧನ್ಯವಾದಗಳು. ಶಂಭುಲಿಂಗೈ ಹೋಗಿ ಬರ್ತೀನಿ ಕಣ್ರಪ್ಪ. ಎಟ್ಲ ಕಾರಣ ವಿಧಾನಸೌಧಕ್ಕೆ ಹೋಗ್ಬೇಕು, ಇನ್ನೂ ಸುದ್ದಿಗಳು ತಿಳ್ಕೊಂಬರ್ಬೇಕು, ನಾಳೆಗೆ ಬೇಕಲ್ಲೇನಪ್ಪ. ಬರ್ತೀನಿ ಕಣ್ರಪ್ಪ. ನಿಮ್ಮೆಲ್ಲರ ಓಟು ಯಾರಿಗೆ? ನನಗೆ. ನಿಮ್ಮೆಲ್ಲರ ಓಟು ಯಾರಿಗೆ? ನನಗೆ. ನಿಮ್ಮೆಲ್ಲರ ಓಟು ಯಾರಿಗೆ? ನನಗೆ. ಬರ್ತೀನಿ ಕಣ್ರಪ್ಪ. ಶಂಭುಲಿಂಗೈ ಬರ್ತೀನಿರಪ್ಪ. ನಿಮ್ಮ ಆಶೀರ್ವಾದ ಹಿಂಗೆ ಇರಲಿ. ನಡಿಲ್ಲ ಎಟ್ಲ ಕಾರಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.